ಯಾವ ಮಗನನ್ನು ಕಣ್ಣುಗಳ ರೆಪ್ಪೆಯ ಹಾಗೆ ಬೆಳೆಸಿದ್ದರೋ ಅವನ ಮನೆಗೆ ಹೋಗುವಾಗ ಆ ತಂದೆ ತಾಯಿಗಳ ಮನಸ್ಸು ತುಂಬ ಭಾರವಾಗಿತ್ತು. ಒಬ್ಬ ತಾಯಿಯ ಮಮತೆ ಮತ್ತು ಒಬ್ಬ ತಂದೆಯ ವಿಶ್ವಾಸ ಎರಡೂ ಕಂಪಿಸತೊಡಗಿದವು. ಈ ಕಥೆಯು ಅಂತಹ ಒಬ್ಬ ತಂದೆ ತಾಯಿಯದು. ಆ ತಂದೆ ತಾಯಿಗಳು ತಮ್ಮ ಪೂರ್ತಿ ಜೀವನವನ್ನು ತಮ್ಮ ಮಕ್ಕಳ ಖುಷಿಗಾಗಿಯೇ ತೆಗೆದಿದ್ದರು. ಆದರೆ ಮಕ್ಕಳು ಅವರನ್ನು ಬಿಟ್ಟು ಹೋದಾಗಲೂ ಕೂಡ ಅವರ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಏಕೆಂದರೆ ತಂದೆ ತಾಯಿಯ ಪ್ರೀತಿಗೆ ನಿವೃತ್ತಿ ಅನ್ನೋದು ಇರುವುದಿಲ್ಲ. ಮುಂದೆ ಈ ಕಥೆಯಲ್ಲಿ ಏನು ನಡೆಯುತ್ತದೆಯೋ ಅದು ನಿಮ್ಮನ್ನು ಯೋಚನೆಯಲ್ಲಿ ಮುಳುಗಿಸದೇ ಇರಲಾರದು. ಏಕೆಂದರೆ ಈ ಕಥೆಯು ಇಂದಿನ ಸಮಾಜದ ಕಠೋರವಾದ ಸತ್ಯವಾಗಿದೆ. ಆದ್ದರಿಂದ ಪೂರ್ತಿ ಕಥೆಯನ್ನು ಕೇಳಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಸಿಹಿಮಾತು ಕನ್ನಡವನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ. ಸ್ನೇಹಿತರೆ, ಈ ಸತ್ಯ ಕಥೆಯು ಉತ್ತರ ಪ್ರದೇಶದ ಗೋರಖ್ಪುರದ ಹತ್ತಿರ ಒಂದು ಸಣ್ಣ ಶಹರದಲ್ಲಿ ನಡೆದಿರುವಂತದ್ದಾಗಿದೆ. ಒಂದು ಮುಸ್ಸಂಜೆ ವೇಳೆಯಲ್ಲಿ ಸುಮಿತ್ರಾ ದೇವಿ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದಳು. ಲಘುವಾದ ಸುಸ್ತು ಅವಳ ಮುಖದ ಮೇಲಿತ್ತು. ಆದರೆ ಮನಸ್ಸು ತುಂಬಾ ಹಗುರ ಮತ್ತು ಉತ್ಸಾಹಿತವಾಗಿತ್ತು. ಇಂದು ಅವಳು ತನ್ನ ಪತಿ ರಾಮ್ ಕಿಶೋರರಿಗೆ, ರೀ ಕೇಳ್ರಿ, ನಾವು ನವೀನನ ಮನೆಗೇಕೆ ಹೋಗಬಾರದು ಅಂತ ಯೋಚಿಸುತ್ತಿದ್ದೇನೆ ಮತ್ತು ಅಲ್ಲಿಗೇನೆ ನಮ್ಮ ಮಗಳು ರವಿನಾಳನ್ನು ಕರೆಸೋಣ. ಇಬ್ಬರು ಅಣ್ಣ ತಂಗಿ ಒಂದೇ ಶಹರದಲ್ಲಿ ಇದ್ದಾರೆ ಮತ್ತು ಈಗ ರವಿನಾಳ ಮಗಳು ಆಶಾಳಿಗೂ ರಜೆ ಇರುತ್ತದೆ. ಇದೇ ಕಾರಣದಿಂದ ಇಬ್ಬರು ಮಕ್ಕಳೊಂದಿಗೆ ಭೇಟಿಯಾದಂತೆ ಆಗುತ್ತದೆ ಅಂತ ಹೇಳಿದಳು. ಪೇಪರಿನ ಪೇಜುಗಳನ್ನು ತಿರುವಿ ಹಾಕುತ್ತಿದ್ದ ರಾಮಕಿಶೋರರು ಮುಗುಳ್ನಗುತ್ತಾ, ನಿನ್ನ ಮಾತೇನೋ ಸರಿ ಇದೆ ಶ್ರೀಮತಿ, ಮಕ್ಕಳನ್ನ ಭೇಟಿಯಾದಂತೆ ಆಗುತ್ತದೆ ಮತ್ತು ಮಗಳನ್ನು ಪದೇ ಪದೇ ಇಲ್ಲಿಗೆ ಕರೆಸಿಕೊಂಡು ಬೇಸರಪಡಿಸುವುದು ತಪ್ಪಿದಂತೆ ಆಗುತ್ತದೆ. ನಾನು ನವೀನ್ಗೆ ಫೋನ್ ಮಾಡಿ ಅಲ್ಲಿಗೆ ಬರುತ್ತಿದ್ದೇವೆ ಅಂತ ಹೇಳುತ್ತೇನೆ ಅಂತ ಹೇಳಿದರು. ಇದನ್ನು ಕೇಳಿದ ಸುಮಿತ್ರಾ ದೇವಿಯು ತುಂಬ ಖುಷಿಯಿಂದ ಅಡುಗೆ ಮನೆಗೆ ಹೋದಳು ಮತ್ತು ಇಲ್ಲಿ ರಾಮ್ ಕಿಶೋರರು ತಮ್ಮ ಮಗನಿಗೆ ಫೋನ್ ಕಾಲ್ ಮಾಡಿದರು. ಫೋನ್ ರಿಂಗ್ ಆಯಿತು ಮತ್ತು ರಿಸೀವ್ ಕೂಡ ಆಯಿತು. ಆದರೆ ಅಲ್ಲಿಂದ ಜೋರಾದ ಮ್ಯೂಸಿಕ್ ಮತ್ತು ಜನಜಂಗುಳಿಯ ಮಾತುಗಳು ಕೇಳುತ್ತಿದ್ದವು. ಗೋಜು ಗದ್ದಲದ ವಾತಾವರಣ. ಮಗನೇ, ನೀನು ಬ್ಯುಸಿ ಆಗಿರಬಹುದು, ನಂತರ ಕಾಲ್ ಮಾಡುತ್ತೇನೆ ಅಂತ ರಾಮ್ ಕಿಶೋರರು ಹೇಳಿದಾಗ ನವೀನನು, ಹೌದಪ್ಪ, ನಮ್ಮ ಮದುವೆಗೆ ಬರಲಾಗದ ಸ್ವಲ್ಪ ಸ್ನೇಹಿತರು ಬಂದಿದ್ದಾರೆ, ಅವರನ್ನು ರಾತ್ರಿಯ ಊಟಕ್ಕೆ ಕರೆದಿದ್ದೆ, ಅದೇ ಪಾರ್ಟಿ ನಡೆಯುತ್ತಿದೆ, ನಂತರ ಮಾತನಾಡುತ್ತೇನೆ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡಿದ. ಅಷ್ಟರಲ್ಲಿ ಸುಮಿತ್ರಾ ದೇವಿ ಬಂದು, ಏನಾಯ್ತು ರೀ, ನವೀನನೊಂದಿಗೆ ಮಾತನಾಡಿದಿರಾ ಅಂತ ಕೇಳಿದಳು. ರಾಮ್ ಕಿಶೋರರು ಬಲವಂತವಾಗಿ ನಗಲು ಪ್ರಯತ್ನಿಸುತ್ತಾ, ಇಲ್ಲ ಶ್ರೀಮತಿ, ಈಗ ಅವನು ತನ್ನ ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಇದ್ದಾನೆ, ನಂತರ ಮಾತನಾಡುತ್ತೇನೆ ಅಂತ ಹೇಳಿದ್ದಾನೆ, ಏನೂ ಅಭ್ಯಂತರವಿಲ್ಲ, ನೀನು ನಿನ್ನ ತಯಾರಿ ಮಾಡಿಕೊ, ನಾಡಿದ್ದೇ ಹೋಗುವುದಿದೆ ಅಂತ ಹೇಳಿದರು. ಸುಮಿತ್ರಾ ದೇವಿಗೆ ಸ್ವಲ್ಪ ಚಿಂತೆ ಆಯಿತು. ಮಾತನಾಡಿದ್ದರೆ ಒಳ್ಳೆಯದಾಗುತ್ತಿತ್ತು. ನಾವೆಲ್ಲ ತಯಾರಾದಾಗ ಅವನಿಗೆ ಸಮಯವೇ ಇಲ್ಲ ಅಂದರೆ ಅಂತ ಕೇಳಿದಳು. ರಾಮ್ ಕಿಶೋರರು ನಗತೊಡಗಿದರು ಮತ್ತು ನೀನೊಬ್ಳು, ನಾವು ಮಕ್ಕಳನ್ನು ಭೇಟಿಯಾಗಲು ಹೊರಟಿದ್ದೇವೆ. ಈಗ ನಮ್ಮ ಮಗ ನಮ್ಮೊಂದಿಗಿಲ್ಲ, ಅದಕ್ಕಾಗಿ ಅವನು ನಮಗಾಗಿ ಸಮಯ ಕೊಡಲೇಬೇಕು ಅಂತ ಹೇಳಿದರು. ಮಾರನೇ ದಿನ ರವಿವಾರ ಆಗಿತ್ತು. ರಾಮ್ ಕಿಶೋರರು ಇಂದಾದರೂ ಮಗನು ಫ್ರೀ ಆಗಿರಬಹುದು ಅಂದುಕೊಂಡು ಫೋನ್ ಕಾಲ್ ಮಾಡಿದರು. ಈ ಬಾರಿ ಅಲ್ಲಿ ಶಾಂತಿ ಇದ್ದಿತ್ತು. ಆದರೂ ಅಲ್ಲಿ ಮಾತುಕತೆಯ ವಾತಾವರಣ ಇದ್ದಿತ್ತು. ಆಗ ರಾಮ್ ಕಿಶೋರರು, ಮಗನೇ ನವೀನ್, ನಾನು ಮತ್ತು ನಿನ್ನ ತಾಯಿ ನಾಳೆ ಟ್ರೈನಿನಲ್ಲಿ ಹೊರಡುತ್ತಿದ್ದೇವೆ ಮತ್ತು ರವಿನಾಳು ಕೂಡ ಆಶಾಳೊಂದಿಗೆ ಅಲ್ಲಿ ಬರುತ್ತಿದ್ದಾಳೆ, ಎಲ್ಲರೂ ಅಲ್ಲಿಯೇ ಸೇರೋಣ ಅಂತ ಹೇಳಿದರು. ನವೀನ್ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ, ಅಪ್ಪ, ಬಹುಶಃ ನೀವು ಇಂದು ಕೂಡ ತಪ್ಪಾದ ಸಮಯಕ್ಕೆ ಫೋನ್ ಮಾಡಿದ್ದೀರಿ, ಸವಿತಾಳ ಆಫೀಸಿನ ಬಾಸ್ ಬಂದಿದ್ದಾರೆ, ಸ್ವಲ್ಪ ತೊಂದರೆ ಆಗುತ್ತದೆ ಅಂತ ಹೇಳಿದಾಗ ರಾಮ್ ಕಿಶೋರರು, ಮಗನೇ, ನಮಗೇನೂ ತೊಂದರೆ ಆಗುವುದಿಲ್ಲ ಅಂತ ಅವರ ಮಾತುಗಳು ಪೂರ್ಣ ಆಗುವುದರೊಳಗೆ ನವೀನನ ಉತ್ತರ ಕೇಳಿಸಿತು. ನಿಮಗಲ್ಲ ಅಪ್ಪ, ನಮಗೆ ತೊಂದರೆ ಆಗುತ್ತದೆ ಅಂತ ಹೇಳಿದ. ಈ ಶಬ್ದವನ್ನು ಕೇಳಿದ ತಕ್ಷಣ ರಾಮ್ ಕಿಶೋರರ ಕೈಯಿಂದ ಫೋನ್ ಬೀಳುತ್ತಾ ಉಳಿಯಿತು. ಪಕ್ಕದಲ್ಲಿಯೇ ನಿಂತಿದ್ದ ಸುಮಿತ್ರಾ ದೇವಿ ಎಲ್ಲವನ್ನ ಕೇಳಿಸಿಕೊಂಡಿದ್ದಳು. ಅವಳು ಸುಮ್ಮನೆ ಇದ್ದಳು. ಆದರೆ ಅವಳ ಕಣ್ಣುಗಳ ಒಳಗಿನಿಂದ ಕಣ್ಣೀರು ಸುರಿಯುತ್ತಿತ್ತು. ಮದುವೆಗೂ ಮುಂಚೆ ನವೀನ್ ಹೀಗೆ ಇರಲಿಲ್ಲ, ಮದುವೆಯ ನಂತರ ಪ್ರತಿಯೊಬ್ಬರು ಇಷ್ಟೊಂದು ಬದಲಾಗುತ್ತಾರಾ ಅಂತ ಅವಳು ತನ್ನ ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದಳು. ಆ ರಾತ್ರಿ ರಾಮಕಿಶೋರರು ಊಟ ಮಾಡದೆ ಹಾಗೆ ಸುಮ್ಮನೆ ಮಲಗಿಕೊಂಡರು. ಸುಮಿತ್ರಾ ದೇವಿಗೆ ಒಂದೇ ಒಂದು ವಿಚಾರ ಕೊರೆಯುತ್ತಿತ್ತು. ಮಗಳು ರವಿನಾಳಿಗೆ ಈಗ ಏನು ಹೇಳುವುದು, ಹೇಗೆ ಹೇಳುವುದು, ನಮ್ಮ ಮಗ ಈಗ ನಮ್ಮನ್ನ ತೊಂದರೆ ಅಂತ ತಿಳಿದುಕೊಂಡಿದ್ದಾನೆ ಅಂತ ಅನ್ನುವುದು. ಮಾರನೇ ದಿನ ಬೆಳಿಗ್ಗೆ ಯಾವಾಗ ಸೂರ್ಯನ ಮೊದಲ ಕಿರಣವು ಕಿಟಕಿಯಿಂದ ಒಳಗೆ ಬಂದಿತೋ, ರಾಮ್ ಕಿಶೋರರ ಕಣ್ಣುಗಳು ನಿದ್ರೆಯಿಂದಲ್ಲ ಯೋಚನೆಯಲ್ಲಿಯೇ ಕಳೆದ ರಾತ್ರಿಯ ನಂತರ ತಾನಾಗಿಯೇ ತೆರೆದುಕೊಂಡವು.
ಅವರು ಯಾವಾಗ ಎದ್ದರೋ ಆಗ ಅವರ ದೃಷ್ಟಿಯು ತಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಯಿತು. ಆಗ ನವೀನನ ಕಾಲ್ ಬರುತ್ತಿತ್ತು. ರಾಮ್ ಕಿಶೋರರು ತಮ್ಮ ನಡುಗುವ ಕೈಗಳಿಂದ ಫೋನ್ ಎತ್ತಿಕೊಂಡರು. ಆ ಕಡೆಯಿಂದ ನವೀನ್, ಹಲೋ ಅಪ್ಪ, ಸಾರಿ, ನಾನು ಸವಿತಾಳನ್ನು ಕೇಳದೆ ಹಾಗೆ ತೊಂದರೆ ಆಗುತ್ತದೆ ಅಂತ ಹೇಳಿಬಿಟ್ಟೆ. ಆದರೆ ರಾತ್ರಿ ಯಾವಾಗ ನಾನು ಅವಳೊಂದಿಗೆ ಮಾತನಾಡಿದೆನೋ ಅವಳಿಗೇನು ತೊಂದರೆ ಆಗಲ್ಲವಂತೆ. ನೀವು ಖಂಡಿತವಾಗಿ ಬನ್ನಿರಿ, ಏನೂ ಯೋಚನೆ ಮಾಡಬೇಡಿ ಅಂತ ಹೇಳಿದ. ಫೋನಿನ ಆ ಕಡೆಯಲ್ಲಿ ಮಗನ ಮೆತ್ತನೆಯ ಧ್ವನಿಯು ಸ್ವಲ್ಪ ಸಮಯ ಎಲ್ಲ ಗೊಂದಲಗಳನ್ನು ದೂರ ಮಾಡಿತ್ತು. ಸುಮಿತ್ರಾ ದೇವಿಯು ಹತ್ತಿರದಲ್ಲಿಯೇ ಕುಳಿತಿದ್ದಳು. ಅವಳು ನಗುತ್ತಲೇ ಫೋನ್ ಇಸಿದುಕೊಂಡು, ಹಾ ಮಗನೇ, ನಾವು ಬರುತ್ತಿದ್ದೇವೆ, ಆದಷ್ಟು ಬೇಗನೆ ಭೇಟಿಯಾಗೋಣ ಅಂತ ಹೇಳಿದಳು. ಫೋನ್ ಇಡುತ್ತಲೇ ಸುಮಿತ್ರಾ ದೇವಿಯು ರಾಮ್ ಕಿಶೋರರ ಕಣ್ಣುಗಳನ್ನ ನೋಡಿದಳು ಮತ್ತು ಮುಗುಳ್ನಗುತ್ತಾ, ನೋಡಿದ್ರಾ, ನಾನು ಹೇಳಿದ್ದಿಲ್ಲವೇ ನಮ್ಮ ಸೊಸೆ ತುಂಬಾ ತಿಳುವಳಿಕೆ ಉಳ್ಳವಳಾಗಿದ್ದಾಳೆ ಅಂತ, ಅವಳೆಲ್ಲ ಸಂಭಾಳಿಸುತ್ತಾಳೆ ಅಂತ ಹೇಳಿದಳು. ಆದರೆ ರಾಮಕಿಶೋರರು ಇನ್ನೂ ಎಲ್ಲೋ ಕಳೆದು ಹೋಗಿದ್ದರು. ತೊಂದರೆ ಸೊಸೆಗಲ್ಲ, ಮಗನಿಗೆ ಆಗುತ್ತದೆ ಅಂತ ಅವರು ತಿಳಿದುಕೊಂಡಿದ್ದರು. ಆದರೆ ಅವರು ಯಾವುದೇ ಪ್ರಶ್ನೆ ಕೇಳಲಿಲ್ಲ. ಬಹುಶಃ ನಾವು ನಮ್ಮ ಮಗನ ಸಂಸ್ಕಾರದಲ್ಲಿ ಏನೋ ಕಡಿಮೆ ಮಾಡಿರಬಹುದು ಅಂತ ತಮ್ಮ ಮನಸ್ಸಿನಲ್ಲಿಯೇ ಅಂದುಕೊಂಡರು. ಈಗ ಇಬ್ಬರು ಪತಿ ಪತ್ನಿ ತಮ್ಮ ಬಟ್ಟೆಗಳನ್ನು ಹೊಂದಿಸಿಕೊಂಡರು ಮತ್ತು ಚೀಲದಲ್ಲಿ ತಿಂಡಿ ತಿನಿಸುಗಳನ್ನು ಇಟ್ಟುಕೊಂಡರು. ಮಗಳಿಗೆ ಫೋನ್ ಮಾಡಿ, ನಾವು ಇಲ್ಲಿಂದ ಬರುತ್ತಿದ್ದೇವೆ, ನೀನು ಕೂಡ ತಯಾರಿ ಮಾಡಿಕೊ ಅಂತ ತಿಳಿಸಿದರು. ಟ್ರೈನಿನಲ್ಲಿ ಕುಳಿತುಕೊಳ್ಳುವಾಗ ರಾಮಕಿಶೋರರು ನವೀನನಿಗೆ ಮತ್ತೆ ಫೋನ್ ಮಾಡಿ, ಮಗನೇ, ನಾವು ಬೆಳಗ್ಗೆ 6 ಗಂಟೆಗೆ ತಲುಪುತ್ತೇವೆ ಅಂತ ಹೇಳಿದಾಗ ಅವನು, ಆಯ್ತು ಅಪ್ಪ, ನಾನು ಸ್ಟೇಷನ್ಗೆ ಬರುತ್ತೇನೆ, ಒಂದು ವೇಳೆ ನಾನು ಬರುವುದು ಲೇಟ್ ಆದರೆ ನೀವು ಸ್ಟೇಷನ್ನಲ್ಲಿಯೇ ಕಾಯಿರಿ ಅಂತ ಹೇಳಿದ. ರಾಮ್ ಕಿಶೋರರು ಮುಗುಳ್ನಕ್ಕರು. ಏಕೆಂದರೆ ಒಂದೊಮ್ಮೆ ಮಗನಾದವನು ಸಮಯಕ್ಕೆ ಮೊದಲೇ ಸ್ಟೇಷನ್ಗೆ ಬಂದು ನಿಂತಿರುತ್ತಿದ್ದ. ಈಗ ಮೊದಲ ಬಾರಿಗೆ ಸ್ವಲ್ಪ ಲೇಟ್ ಆದರೆ ಅಂತ ಹೇಳುತ್ತಿದ್ದಾನೆ ಅಂತ. ಬೆಳಗ್ಗೆ 6 ಗಂಟೆಗೆ ಟ್ರೈನ್ ಪ್ಲಾಟ್ಫಾರ್ಮ್ ತಲುಪಿತು. ಸುಮಿತ್ರಾ ದೇವಿಯ ಕಣ್ಣುಗಳು ಮಗನಿಗಾಗಿ ಆಚೆ ಈಚೆ ತಡಕಾಡಿದವು. ಆದರೆ ನವೀನ ಎಲ್ಲೂ ಇರಲಿಲ್ಲ. ರಾಮಕಿಶೋರರು ಚಿಂತೆಯಿಂದ ಮಗನಿಗೆ ಕಾಲ್ ಮಾಡಿದರು. ಆದರೆ ಮಗ ಫೋನ್ ತೆಗೆಯುತ್ತಿರಲಿಲ್ಲ. ಈಗೇನು ಮಾಡುವುದು ಸುಮಿತ್ರಾ ಅಂತ ಕೇಳಿದರು. ಇನ್ನೊಮ್ಮೆ ಕಾಲ್ ಮಾಡಿ, ಸೊಸೆ ಖಂಡಿತವಾಗಿ ಫೋನ್ ತೆಗೆದುಕೊಳ್ಳಬಹುದು ಅಂತ ಅವಳು ಹೇಳಿದಳು. ಅವಳಿಗೆ ತನ್ನ ಮಗನಿಗಿಂತ ಸೊಸೆಯ ಮೇಲೆ ಹೆಚ್ಚು ವಿಶ್ವಾಸವಿತ್ತು. ಇದನ್ನು ಕಂಡು ರಾಮಕಿಶೋರರ ತುಟಿಯ ಮೇಲೆ ಲಘುವಾದ ನಗೆ ಮೂಡಿತು. ಏಕೆಂದರೆ ಹಿಂದಿನ ಸಂಬಂಧಗಳಲ್ಲಿ ಭರವಸೆ ಅನ್ನುವುದೇ ಮಾಯವಾಗಿತ್ತು. ಅಂತಾದರಲ್ಲಿ ಸೊಸೆಯ ಮೇಲೆ ಒಬ್ಬ ಅತ್ತೆ ಮಾಡುವ ವಿಶ್ವಾಸ ಅಂದರೆ ಎಲ್ಲಕ್ಕಿಂತ ಮಿಗಿಲಾಗಿರುತ್ತದೆ ಅಂತ. ಮತ್ತೆ ಫೋನ್ ಮಾಡಲಾಯಿತು. ಈ ಬಾರಿ ಮಗ ಫೋನ್ ರಿಸೀವ್ ಮಾಡಿ, ಯಾರು ಅಂತ ಕೇಳಿದ. ನಿನ್ನ ತಂದೆ ಮಗನೇ, ನಾವು ಸ್ಟೇಷನ್ಗೆ ಬಂದು ತಲುಪಿದ್ದೇವೆ ಅಂತ ರಾಮಕಿಶೋರರು ಮೆಲುಧ್ವನಿಯಲ್ಲಿ ಹೇಳಿದರು. ಸರಿ ಆಯಿತು ಅಪ್ಪ, ನೀವು ಬುಕ್ಕಿಂಗ್ ಕೌಂಟರ್ ಹತ್ತಿರ ಬನ್ನಿರಿ, ನಾನು ಬರುತ್ತೇನೆ ಅಂತ ನವೀನ್ ಹೇಳಿದ. ಇಬ್ಬರೂ ಸ್ಟೇಷನ್ನಿಂದ ಹೊರಗೆ ಹೊರಟರು. ಭಾರವಾದ ಬ್ಯಾಗುಗಳನ್ನು ಹೊತ್ತುಕೊಂಡು ನಿಧಾನವಾಗಿ ನಡೆಯತೊಡಗಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ನವೀನ್ ಅಲ್ಲಿಗೆ ಬಂದನು. ಆದರೆ ಅವನ ಮುಖದಲ್ಲಿ ಆ ಹಳೆಯ ಪ್ರೀತಿ, ವಿಶ್ವಾಸ ಇರಲಿಲ್ಲ. ಅವನ ಕಣ್ಣುಗಳು ನಿದ್ದೆಯಿಂದ ತುಂಬಿದ್ದವು ಮತ್ತು ಮುಖ ಸಿಟ್ಟಿನಿಂದ ಕೆಂಪೇರಿತು. ಅವನು ಏನೂ ಮಾತನಾಡದೆ ಒಂದು ಟ್ಯಾಕ್ಸಿ ಬುಕ್ ಮಾಡಿ ಅದರಲ್ಲಿ ತಂದೆ ತಾಯಿಯನ್ನು ಕೂರಿಸಿಕೊಂಡು ಹೊರಟ. ಒಬ್ಬ ಮಗನಾದವನು ಎಲ್ಲಕ್ಕೂ ಮೊದಲು ತೋರಿಸಿಕೊಳ್ಳುವ ಲಕ್ಷಣಗಳಾದ ತಂದೆ ತಾಯಿಯ ಕಾಲನ್ನು ಮುಟ್ಟಲಿಲ್ಲ, ಆತ್ಮೀಯತೆಯನ್ನು ತೋರಿಸಲಿಲ್ಲ ಮತ್ತು ಅವರನ್ನು ಆರಾಮವಾಗಿದ್ದೀರಾ ಅಂತ ಕೂಡ ಕೇಳಲಿಲ್ಲ. ದಾರಿಯುದ್ದಕ್ಕೂ ಗಾಡಿಯಲ್ಲಿ ನಿರವ ಮೌನ ಆವರಿಸಿತ್ತು. ಕಿಟಕಿಯ ಹೊರಗೆ ಶಹರದ ಸಂಚಲನ ಇದ್ದಿತ್ತು. ಸುಮ್ಮನೆ ಕುಳಿತಿದ್ದ ತಂದೆ ತಾಯಿಯ ಹೃದಯದಲ್ಲಿ ಹುಸಿ ಭರವಸೆ ಇದ್ದಿತ್ತು. ಮನೆ ಮುಟ್ಟುತ್ತಲೇ ನವೀನ್ ಏನೂ ಹೇಳದೆ ಒಳಗೆ ಹೋದ. ಸವಿತಾ ಇದುವರೆಗೆ ಮಲಗಿದ್ದಳು. ಅವಳು ಗಡಿಬಿಡಿಯಿಂದ ಎದ್ದು ಹೊರಗೆ ಬಂದು ಸುಮಿತ್ರಾ ದೇವಿ ಮತ್ತು ರಾಮ್ ಕಿಶೋರರ ಕಾಲಿಗೆ ನಮಸ್ಕರಿಸಿದಳು. ಶುಭವಾಗಲಿ ಸೊಸೆ ಅಂತ ಸುಮಿತ್ರಾ ದೇವಿ ಹೇಳಿದಳು. ಆದರೆ ಮನಸ್ಸಿನಲ್ಲಿ ಇದ್ದುದನ್ನ ಅವಳಿಂದ ಮುಚ್ಚಿಟ್ಟುಕೊಳ್ಳಲು ಆಗುತ್ತಿರಲಿಲ್ಲ. ಸವಿತಾ ಕೂಡಲೇ ರೂಮಿನ ಒಳಗೆ ಹೋದಳು. ಆಗ ನವೀನನು ಮತ್ತೆ ಹೊರಗೆ ಬಂದು, ಅಪ್ಪ, ಆ ಸಮಯದಲ್ಲಿ ನಾನು ಏನು ಹೇಳಲಿಲ್ಲ, ಆದರೆ ಎಷ್ಟೋ ಬಾರಿ ಫೋನ್ ಮಾಡಿದೆ, ಆದರೆ ನೀವೇಕೆ ಕಾಲ್ ರಿಸೀವ್ ಮಾಡಲಿಲ್ಲ? ನಾನು ಇಷ್ಟು ಬೇಗನೆ ಎದ್ದು ಸ್ಟೇಷನ್ಗೆ ಹೋಗಿ ನಿಮ್ಮನ್ನ ಎಷ್ಟೋ ಹುಡುಕಾಡಿದೆ, ನೀವು ಫೋನ್ ಎತ್ತುತ್ತಿರಲಿಲ್ಲ, ನೀವೆಷ್ಟು ಬೇಜವಾಬ್ದಾರಿ ಆಗಿದ್ದೀರಿ ಅಂತ ಹೇಳಿದ. ಈ ಶಬ್ದವು ರಾಮ್ ಕಿಶೋರರ ಹೃದಯಕ್ಕೆ ಬಾಣದಂತೆ ನಾಟಿತು. ಅವರು ತಲೆ ತಗ್ಗಿಸಿ, ಸಾರಿ ಮಗನೇ, ಸ್ಟೇಷನ್ನಲ್ಲಿ ತುಂಬಾ ಗೋಜುಗದ್ದಲ ಇದ್ದಿತ್ತು, ನಾವೆಲ್ಲಿ ನಿಲ್ಲಬೇಕು ಅಂತ ಗೊತ್ತಾಗಲಿಲ್ಲ ಮತ್ತು ಈ ವಯಸ್ಸಿನಲ್ಲಿ ಕಿವಿಗಳು ಸಹ ಸ್ವಲ್ಪ ಕಡಿಮೆ ಕೇಳಿಸುತ್ತವೆ ಅಂತ ಹೇಳಿದರು. ಆದರೆ ನವೀನನ ಮಾತುಗಳು ಮತ್ತಷ್ಟು ತೀಕ್ಷ್ಣ ಆಗುತ್ತಿದ್ದವು. ಅವನು ಮತ್ತೆ, ಅಪ್ಪ, ನಿಮ್ಮನ್ನು ನೀವು ಸಂಭಾಳಿಸಲಿಕ್ಕೆ ಆಗದಿದ್ದರೆ ಟ್ರಾವೆಲ್ ಏಕೆ ಮಾಡುತ್ತೀರಿ ಅಂತ ಕೇಳಿದ. ಹೊರಗೆ ನಿಂತಿದ್ದ ರವೀನಾ ಮತ್ತು ಆಶಾ ಎಲ್ಲವನ್ನ ಕೇಳಿಸಿಕೊಂಡರು. ರಾಮ್ ಕಿಶೋರರು ಏನೂ ಹೇಳದೆ ಸುಮ್ಮನೆ ನಿಂತಿದ್ದರು. ಏಕೆಂದರೆ ಅವರಿಗೆ ಮನೆಯಲ್ಲಿ ಜಗಳ ಆಗುವುದು ಇಷ್ಟವಿರಲಿಲ್ಲ. ಅವರು ಗೌರವದಿಂದ ಇರಲು ಬಯಸುತ್ತಿದ್ದರು. ಮಗನ ಕಣ್ಣುಗಳಲ್ಲಿ ತಮಗೆ ಗೌರವ ಇಲ್ಲದನ್ನ ಕಂಡು ಅವರು ಸುಮ್ಮನಿರುವುದೇ ಲೇಸು ಅಂದುಕೊಂಡರು. ಸವಿತಾಳು ಅವಸರದಿಂದ ಚಹಾ ಮಾಡಿದಳು ಮತ್ತು ಕಪ್ಪುಗಳಲ್ಲಿ ಹಾಕಿ ತನ್ನ ಅತ್ತೆ, ಮಾವ ಮತ್ತು ನಾದನಿಗೆ ಕುಡಿಯಲು ಕೊಟ್ಟಳು.
ನಂತರ ಬೇಗ ಬೇಗನೆ ತಯಾರಾಗಿ ತನ್ನ ಆಫೀಸ್ಗೆ ಹೊರಟಳು. ಹೀಗೆ ಗಂಡ ಹೆಂಡತಿ ಆಫೀಸ್ಗೆ ಹೋಗುವಾಗ ನವೀನನು, ಅಮ್ಮ, ಅಕ್ಕ, ನೀವು ಊಟ ಮಾಡಿಕೊಳ್ಳಿ, ಮನೆ ಕೆಲಸದವಳು ಅಡಿಗೆ ಮಾಡುತ್ತಾಳೆ, ಸವಿತಾ ಅವಳಿಗೆ ಎಲ್ಲವನ್ನು ತಿಳಿಸಿ ಹೇಳಿದ್ದಾಳೆ ಅಂತ ಹೇಳಿ ಅವರು ತಮ್ಮ ಆಫೀಸ್ಗೆ ಹೋದರು. ತಂದೆ ತಾಯಿಯನ್ನು ಏನೂ ಕೇಳಲಿಲ್ಲ ಮತ್ತು ಅವರೊಂದಿಗೆ ಸ್ವಲ್ಪ ಹೊತ್ತು ಸಹ ಕುಳಿತುಕೊಳ್ಳಲಿಲ್ಲ. ಆ ದಿನ ರಾಮಕಿಶೋರರು ಮತ್ತು ಸುಮಿತ್ರಾದೇವಿ ತನ್ನ ಮಗಳು ಮತ್ತು ಮೊಮ್ಮಗಳೊಂದಿಗೆ ಕಾಲ ಕಳೆದರು. ಆಶಾಳ ಮುಗ್ಧವಾದ ಮಾತುಗಳು ಮತ್ತು ರವಿನಾಳ ಮಧುರವಾದ ನಗು ಸ್ವಲ್ಪ ಹೊತ್ತಿನವರೆಗೂ ಆ ಮನೆಯನ್ನು ಮನೆಯನ್ನಾಗಿ ಮಾಡಿತ್ತು. ರಾತ್ರಿಯ ಊಟಕ್ಕೆ ಎಲ್ಲರೂ ಒಟ್ಟಿಗೆ ಕುಳಿತಿದ್ದರು. ಇದುವರೆಗೂ ಸುಮ್ಮನಿದ್ದ ನವೀನನು ಅಚಾನಕ್ಕಾಗಿ ಆಶಾಳನ್ನ ನೋಡುತ್ತಾ, ನೋಡು ಪುಟ್ಟಿ, ಊಟವನ್ನು ಚೆನ್ನಾಗಿ ಅಗಿದು ಅಗಿದು ತಿನ್ನು, ಚೆನ್ನಾಗಿ ಅಗಿದು ತಿಂದರೆ ಬೇಗನೆ ಪಚನ ಆಗುತ್ತದೆ ಅಂತ ಹೇಳಿದ. ಆಶಾಳು ಒಂದು ಕ್ಷಣ ಅವನನ್ನ ನೋಡಿ ರೊಟ್ಟಿಯನ್ನ ಕೆಳಗೆ ಇಟ್ಟು, ಮಾಮ, ನನ್ನ ಪ್ರಕಾರ ಈ ಸಲಹೆಯನ್ನ ಮೊದಲು ನೀವು ಪಾಲಿಸಬೇಕು. ಏಕೆಂದರೆ ನೀವು ಇಂದು ಬೆಳಗ್ಗೆ ತಾತನೊಂದಿಗೆ ಮಾತನಾಡುವಾಗ ಸಿಟ್ಟಿನಲ್ಲಿ ಮಾತನಾಡಿದಿರಿ ಅಂತ ಹೇಳಿದಾಗ ರವಿನಾಳು ಕೂಡಲೇ ಪರಿಸ್ಥಿತಿಯನ್ನ ಸಂಭಾಳಿಸುತ್ತಾ ತನ್ನ ಮಗಳಿಗೆ ತಿಳಿಸಿ ಹೇಳುತ್ತಾ, ಮಗಳೇ, ದೊಡ್ಡವರೊಂದಿಗೆ ಹೀಗೆ ಮಾತನಾಡಬಾರದು, ನಿನ್ನ ಮಾಮನಿಗೆ ಕ್ಷಮೆ ಕೇಳು ಅಂತ ಹೇಳಿದಳು. ಆದರೆ ಆಶಾಳು ಗಂಭೀರ ಸ್ವರದಲ್ಲಿ, ಅಮ್ಮ, ಮೊದಲು ದೊಡ್ಡವರಿಗೆ ತಿಳಿಸಿ ಹೇಳು, ನಂತರ ನನಗೆ ಹೇಳು ಅಂತ ಹೇಳಿ ಊಟವನ್ನು ಹಾಗೆ ಬಿಟ್ಟು ಅವಸರದಿಂದ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಒಂದು ಕ್ಷಣ ಅಲ್ಲಿಯ ವಾತಾವರಣ ಬಿಗುವಾಯಿತು. ರವಿನಾಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಅವಳು ನವೀನನಿಗೆ, ಅಣ್ಣ, ನನ್ನ ಮಗಳು ತಪ್ಪಾಗಿ ಮಾತನಾಡಿದ್ದರೆ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ ಅಂತ ಹೇಳಿದಳು. ನವೀನ್ ಊಟ ಮಾಡದೆ ಏನು ಹೇಳದೆ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಹೊರಟು ಹೋದ. ಮಾರನೇ ದಿನ ಬೆಳಗ್ಗೆಯ ವಾತಾವರಣವು ಹಾಗೆ ಗಂಭೀರವಾಗಿತ್ತು. ಸವಿತಾಳು ಚಹಾ ಮಾಡಿ ತನ್ನ ಮಾವನಿಗೆ ಕೊಟ್ಟಳು. ನಂತರ ತನ್ನ ಪತಿಗೆ ಚಹಾ ಕೊಟ್ಟು ತಯಾರಾಗಲು ನಿಂತಳು. ಆದರೆ ತಮ್ಮ ಮಗ ಇದುವರೆಗೂ ಚಹಾ ಸಹ ಕುಡಿಯದೇ ಇರುವುದನ್ನ ರಾಮಕಿಶೋರರು ಗಮನಿಸಿದರು. ಸವಿತಾ ನಾಷ್ಟ ಮಾಡಲು ಕುಳಿತಳು. ನವೀನನು ಅಡಿಗೆ ಮನೆಯಿಂದ ನಾಷ್ಟ ತಂದು ಸ್ವತಃ ಅವಳ ಪ್ಲೇಟಿಗೆ ನಾಷ್ಟ ಹಾಕಿದ. ಈ ದೃಶ್ಯವು ರಾಮಕಿಶೋರರನ್ನ ಬೆಚ್ಚಿ ಬಿಡಿಸಿತು. ಅವರು ತಮ್ಮ ಮನಸ್ಸಿನಲ್ಲಿಯೇ, ಮಗನಾದವನು ಸೊಸೆಯನ್ನು ಇಷ್ಟು ಕಾಳಜಿ ಮಾಡುತ್ತಿದ್ದಾನೆ, ಆದರೆ ತಂದೆ ತಾಯಿಯನ್ನ ಹೊರಳಿಯೂ ನೋಡುತ್ತಿಲ್ಲ ಅಂತ ಅಂದುಕೊಂಡರು. ಮತ್ತು ಅವರು ಏನೋ ಕೇಳಬೇಕು ಅನ್ನುವಷ್ಟರಲ್ಲಿ ಸುಮಿತ್ರಾ ದೇವಿಯು ತನ್ನ ಕಣ್ಣ ಸನ್ನೆಯಿಂದ ಏನು ಕೇಳಬೇಡಿ ಮತ್ತು ಸುಮ್ಮನಿದ್ದು ನೋಡಿ ಅಂತ ಹೇಳಿದಳು. ನಂತರ ನವೀನ್ ಮತ್ತು ಸವಿತಾ ಆಫೀಸ್ಗೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ನವೀನ್ ಒಬ್ಬನೇ ಮನೆಗೆ ಮರಳಿ ಬಂದ. ಅವನ ಮುಖದ ಮೇಲೆ ಸುಸ್ತು, ಕಣ್ಣು ಕೆಂಪಗೆ ಮತ್ತು ನಡತೆಯಲ್ಲಿ ಅಸಹಜತೆ ತುಂಬಿಕೊಂಡಿತ್ತು. ಅವನು ತನ್ನ ತಂದೆಗೆ, ಅಪ್ಪ, ನಿಮಗೆ ಬಹುಶಃ ಬೇಜಾರಾಗಬಹುದು, ಆದರೆ ನಾನು ಹೇಳಲೇಬೇಕು. ಈ ಟಿವಿಯ ಶಬ್ದ, ರವಿನಾಳ ಮಾತುಗಳು, ಆಶಾಳ ತುಂಟತನ ನನಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ಅಂತ ನೇರವಾಗಿ ಹೇಳಿದ. ರವಿನಾಳ ಹೃದಯ ಒಂದು ಕ್ಷಣ ಬಿರಿದಂತೆ ಆಯಿತು. ಅವಳು ಅಳುತ್ತಾ, ಅಣ್ಣ, ನಿನಗೆ ನನ್ನ ಹಾಗೂ ನನ್ನ ಮಗಳಿಂದ ತೊಂದರೆ ಆಗುತ್ತಿದ್ದರೆ ಕ್ಷಮಿಸು. ನನ್ನ ಮಗಳು ಸ್ವಲ್ಪ ತುಂಟತನ ಮಾಡುತ್ತಾಳೆ, ಆದರೆ ಈಗ ನಿನಗೆ ನಿನ್ನ ಮನೆಯಲ್ಲಿ ನಿಮ್ಮವರಿಂದಲೇ ತೊಂದರೆ ಆಗುತ್ತಿದೆಯಾ ಅಂತ ಕೇಳಿದಳು. ಆ ಸಮಯದಲ್ಲಿ ರಾಮಕಿಶೋರರು ಪೂಜೆ ಮಾಡುತ್ತಿದ್ದರು. ಅವರಿಗೆ ಮಗನ ಈ ಶಬ್ದವು ಸಹಿಸಿಕೊಳ್ಳಲಾಗಲಿಲ್ಲ. ಅವರು ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಮಗನನ್ನು ತೀಕ್ಷ್ಣವಾಗಿ ನೋಡುತ್ತಾ, ನಾವು ಬಂದಾಗಿನಿಂದ ನೋಡುತ್ತಿದ್ದೇವೆ, ನೀನು ಎಲ್ಲರೊಂದಿಗೂ ಅಸಹಜವಾಗಿದ್ದೀಯಾ. ನಿನಗೆ ನಿನ್ನ ತಾಯಿಯ ಮಮತೆ ಭಾರ ಅನಿಸುತ್ತಿದೆ, ತಂಗಿಯ ನಗು ಉದ್ದೇಶವಿಲ್ಲದ್ದು ಅನಿಸುತ್ತಿದೆ, ಸೊಸೆಯ ಮುಗ್ಧ ಮಾತುಗಳು ಗಲಾಟೆ ಅನಿಸುತ್ತಿವೆ. ನಿನಗೆ ನಿನ್ನ ಮನೆಯ ಸದಸ್ಯರೇ ಬೇರೆಯವರು ಅಂತ ಅನಿಸುತ್ತಿದ್ದಾರೆಯೇ ಅಂತ ಕೇಳಿದರು. ನವೀನ್ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ರಾಮಕಿಶೋರರು ಮತ್ತೆ, ಈ ಮನೆ, ಈ ನೌಕರಿ, ಈ ಜೀವನ ಶೈಲಿ ನಿನ್ನ ಪರಿಶ್ರಮದಿಂದ ದೊರಕಿದ್ದು ಅಂತ ನೀನು ತಿಳಿದುಕೊಂಡಿದ್ದೀಯಾ? ಬಹುಶಃ ಇದ್ದರೂ ಇರಬಹುದು, ಆದರೆ ಈ ಪರಿಶ್ರಮದ ಹಿಂದಿರುವ ಕಾರಣ ಯಾರು? ನಾವು ನಮ್ಮ ಪಾಲಿನ ಅರ್ಧ ರೊಟ್ಟಿಯನ್ನ ಮುರಿದು ನಿನಗೆ ತಿನ್ನಿಸಿದೆವು, ನಮ್ಮ ಅವಶ್ಯಕತೆಗಳನ್ನ ಹತ್ತಿಕ್ಕಿಕೊಂಡು ನಿನ್ನ ಫೀಸ್ ತುಂಬಿದೆವು. ಒಂದು ವೇಳೆ ನೀನೀಗ ಒಂದು ಆಫೀಸ್ನಲ್ಲಿ ಕುಳಿತು ಕೆಲಸ ಮಾಡಲು ಲಾಯಕ್ಕು ಆಗಿದ್ದೀಯಾ ಅಂದರೆ ಅದರ ಬೇರುಗಳು ನಮ್ಮ ಬಲಿದಾನದಲ್ಲಿ ಹುದುಗಿವೆ. ಆದರೆ ಇಂದು ತೊಂದರೆ ಆಗುತ್ತದೆ ಅಂತ ನೀನು ನಮಗೆ ಹೇಳುತ್ತಿದ್ದೀಯಾ ಅಂತ ಹೇಳಿದರು. ಪೂರ್ತಿ ಮನೆಯಲ್ಲಿ ನಿರವ ಮೌನ ಆವರಿಸಿತು. ರಾಮಕಿಶೋರರ ಕಣ್ಣಲ್ಲಿ ಕಣ್ಣೀರಿತ್ತು. ಅವರ ಗಂಟಲು ತುಂಬಿ ಬಂದಿತ್ತು. ಆದರೆ ಅವರು ತಮ್ಮಲ್ಲಿ ಹುದುಗಿದ್ದ ಎಲ್ಲಾ ನೋವುಗಳನ್ನ ಹೇಳಿಕೊಂಡಿದ್ದರು. ನವೀನ್ ಸುಮ್ಮನೆ ನಿಂತು ಕೇಳುತ್ತಿದ್ದ. ರವಿನಾ ತಲೆ ತಗ್ಗಿಸಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಸುಮಿತ್ರಾಳ ಕಣ್ಣುಗಳು ಸುರಿಯಲು ಪ್ರಾರಂಭಿಸಿದವು. ರಾಮಕಿಶೋರರ ಶಬ್ದಗಳು ಗೋಡೆಗಳಿಗೆ ಬಡಿದು ಎಲ್ಲಾ ಕೋಣೆಗಳಲ್ಲೂ ಪ್ರತಿಧ್ವನಿಸುತ್ತಿದ್ದಂತೆ ಆಗಿತ್ತು. ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಮಾತುಗಳು ಮಗನ ಆತ್ಮದ ಮೇಲೆ ಪರಿಣಾಮ ಬೀರುತ್ತಿದ್ದವು. ನವೀನ್ ಸುಮ್ಮನೆ ಎದ್ದು ತನ್ನ ರೂಮಿಗೆ ಹೋಗಿ ತಲೆದಿಂಬಿನ ಒಳಗೆ ಮುಖ ಮುಚ್ಚಿಕೊಂಡು ಮಲಗಿದ. ಆಫೀಸಿಗೂ ಹೋಗಲಿಲ್ಲ, ಯಾರೊಂದಿಗೂ ಮಾತನಾಡಲಿಲ್ಲ. ಸುಮ್ಮನೆ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದ ಅಷ್ಟೇ. ಬಹುಶಃ ಅವನು ಯೋಚಿಸುತ್ತಿದ್ದ, ಅಥವಾ ಅವನು ತನ್ನೊಂದಿಗೆ ತಾನೇ ಜಗಳವಾಡುತ್ತಿದ್ದ.
ಸಂಜೆಯ ಸುಮಾರು 4 ಗಂಟೆಗೆ ಅವನು ಹಾಸಿಗೆಯಿಂದ ಎದ್ದನು. ದೀರ್ಘ ಸಮಯ ಸ್ನಾನ ಮಾಡಿದ. ಎಷ್ಟು ದೀರ್ಘ ಅಂದರೆ ಅದರಲ್ಲಿ ತನ್ನ ಸಿಟ್ಟು, ತನ್ನ ತಪ್ಪು ಮತ್ತು ತನ್ನ ಮಾತಿನ ಶೈಲಿಯನ್ನು ಸಾಬೂನಿನಿಂದ ತಿಕ್ಕಿ ತಿಕ್ಕಿ ತೊಳೆದುಕೊಳ್ಳಲು ಬಯಸಿದಂತೆ. ನಂತರ ಏನೂ ಹೇಳದೆ ಮನೆಯಿಂದ ಹೊರಗೆ ಹೊರಟ. ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಒಂದು ಲಾಂಗ್ ಡ್ರೈವ್ ಹೊರಟ. ಅಲ್ಲಿ ಮನೆಯಲ್ಲಿ ಮೌನ ಆವರಿಸಿತ್ತು. ಮಗ ಏನು ತಿಳಿದುಕೊಂಡನೋ ಏನೋ ಅಂತ ರಾಮಕಿಶೋರರು ಮತ್ತು ಸುಮಿತ್ರಾ ದೇವಿ ಒಬ್ಬರ ಕಣ್ಣುಗಳಲ್ಲಿ ಇನ್ನೊಬ್ಬರು ಪ್ರಶ್ನೆಗಳನ್ನ ಹುಡುಕುತ್ತಿದ್ದರು. ರಾತ್ರಿ ಸುಮಾರು 8 ಗಂಟೆಗೆ ಬಾಗಿಲು ತೆರೆಯಿತು. ನವೀನ್ ಮತ್ತು ಸವಿತಾ ಇಬ್ಬರು ಮನೆಗೆ ಬಂದರು. ನವೀನನ ಕೈಯಲ್ಲಿ ಒಂದು ದೊಡ್ಡ ಬಾಕ್ಸ್ ಇದ್ದಿತ್ತು ಮತ್ತು ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಇದ್ದಿತ್ತು. ಆ ಬಾಕ್ಸ್ ಅನ್ನು ಅವನು ಆಶಾಳಿಗೆ ಕೊಡುತ್ತಾ, ಸೊಸೆ, ಇದು ನಿನಗಾಗಿ ಅಂತ ಹೇಳಿದ. ಆಶಾ ಸುಮ್ಮನೆ ನಿಂತು ನೋಡುತ್ತಿದ್ದಳು. ಅವನ ಮುಖದ ಮೇಲೆ ಲಘು ನಗೆ ಇತ್ತು, ಆದರೆ ಕಣ್ಣುಗಳು ಊದಿಕೊಂಡಿದ್ದವು. ಪ್ಲಾಸ್ಟಿಕ್ ಕವರ್ ಅನ್ನು ಸುಮಿತ್ರಾ ದೇವಿಯ ಕೈಗೆ ಕೊಡುತ್ತಾ, ಅಮ್ಮ, ಇದು ನಿನಗಾಗಿ ಅಂತ ಹೇಳಿದ. ನಂತರ ತಂದೆಯ ಹತ್ತಿರ ಕುಳಿತು, ಅಪ್ಪ, ಬೆಳಿಗ್ಗೆ ಏನೆಲ್ಲ ನಡೆಯಿತೋ ಅದಕ್ಕಾಗಿ ನನ್ನನ್ನು ಕ್ಷಮಿಸಿ ಅಂತ ಹೇಳುವಾಗ ಅವನ ಗಂಟಲು ತುಂಬಿ ಬಂದಿತ್ತು. ಮತ್ತೆ ಅವನು ತನ್ನ ತಂದೆಯ ಕೈಯನ್ನು ತನ್ನ ಕೈಯಲ್ಲೇ ತೆಗೆದುಕೊಂಡು, ಅಪ್ಪ, ನಾನು ಚಿಕ್ಕವನಿದ್ದಾಗ, ನಾನು ಬೇಜಾರಿನಲ್ಲಿ ಇದ್ದಾಗ ನೀವು ನನ್ನ ತಲೆಯ ಮೇಲೆ ಕೈಯಿಟ್ಟು ನೆವರಿಸುತ್ತಿದ್ದೀರಿ. ಇಂದು ನಾನು ನನ್ನಿಂದಲೇ ತುಂಬಾ ಬೇಜಾರಿನಲ್ಲಿ ಇದ್ದೇನೆ. ಇಂದು ಕೂಡ ನೀವು ನನ್ನ ತಲೆಯನ್ನು ನೆವರಿಸುತ್ತೀರಾ ಅಂತ ಕೇಳಿದ. ರಾಮಕಿಶೋರರ ಹೃದಯ ಕರಗಿತು. ಅವರು ತಮ್ಮ ನಡುಗುವ ಕೈಗಳಿಂದ ಮಗನ ತಲೆಯನ್ನ ನೆವರಿಸಿದರು. ಮತ್ತು ಯಾವ ಮಗ ಇದುವರೆಗೂ ಯಾವ ಕಠೋರತೆಯ ಚಾದರ್ ಹೊದ್ದಿಕೊಂಡಿದ್ದನೋ ಈಗ ಒಬ್ಬ ಮುಗ್ಧ ಮಗುವಿನ ಹಾಗೆ ತನ್ನ ತಂದೆಯ ಭುಜಕ್ಕೆ ತಲೆಯಿಟ್ಟು ಅಳತೊಡಗಿದ. ಅಮ್ಮ ಅಂತ ದುಃಖಿಸುತ್ತಾ ಹೇಳಿದ, ನೀವು ನನಗೇಕೆ ಬೈಯಲಿಲ್ಲ? ನಾನು ತಪ್ಪು ಮಾಡಿದಾಗ ನೀವು ಬೈದು ನನ್ನನ್ನು ಸರಿದಾರಿಗೆ ತರುತ್ತಿದ್ದೀರಿ. ಈ ಬಾರಿ ನೀವೇನು ಹೇಳಲಿಲ್ಲ. ನೀವು ಸುಮ್ಮನಿದ್ದುದರಿಂದಲೇ ನಾನು ನನ್ನಿಂದ ದೂರವಾದೆ ಅಂತ ಹೇಳಿದ. ಸುಮಿತ್ರಾ ದೇವಿ ಅವನ ಕಣ್ಣೀರನ್ನ ಒರೆಸಿ, ಮಗನೇ, ತಾಯಿಯಾದವಳು ಎಂದಿಗೂ ತನ್ನ ಮಕ್ಕಳ ಮೇಲೆ ಬೇಜಾರು ಮಾಡಿಕೊಳ್ಳುವುದಿಲ್ಲ. ತನ್ನ ಮಗ ತಾನೇ ತಿದ್ದಿಕೊಳ್ಳಲಿ ಅಂತ ಅವಳು ಕಾಯುತ್ತಾಳೆ ಅಂತ ಹೇಳಿದಳು. ನವೀನ್ ಈಗ ರವಿನಾಳ ಕಡೆಗೆ ತಿರುಗಿ, ಸಹೋದರಿ, ನೀನೂ ಕೂಡ ಏನು ಹೇಳಲಿಲ್ಲ. ಮೊದಲಾದರೆ ನೀನು ನನ್ನ ಎಲ್ಲಾ ತಪ್ಪುಗಳಿಗೂ ಬೈಯುತ್ತಿದ್ದಿ ಅಂತ ಹೇಳಿದ. ರವಿನಾಳು ತುಂಬಿ ಬಂದ ಗಂಟಲಿನಿಂದ, ಅಣ್ಣ, ಯಾವಾಗ ಯಾರಾದರೂ ತಮ್ಮವರಿಂದಲೇ ದೂರವಾಗಲು ಬಯಸಿದರೆ ಅವರನ್ನು ಬೈಯಲು ಆಗುವುದಿಲ್ಲ. ಅವರು ತಮ್ಮ ನೆನಪುಗಳೊಂದಿಗೆ ಬಡಿದಾಡುತ್ತಾರೆ ಅಷ್ಟೇ. ನೀನು ಕೂಡ ಅದೇ ಆಗಿದ್ದೀಯಾ ಅಂತ ನನಗೆ ಗೊತ್ತಿತ್ತು. ಎಲ್ಲೋ ಕಳೆದು ಹೋಗಿದ್ದೆ ಅಷ್ಟೇ ಅಂತ ಹೇಳಿದಳು. ಆಗ ಹಿಂದಿನಿಂದ ಆಶಾ ಓಡಿ ಬಂದು, ಮಾಮ, ಐ ಆಮ್ ಸಾರಿ, ನಾನು ನಿನ್ನೆ ಹಾಗೆ ಮಾತನಾಡಬಾರದಿತ್ತು ಅಂತ ಮುಗ್ಧತೆಯಿಂದ ಹೇಳಿದಳು. ನವೀನನು ಅವಳನ್ನ ಎತ್ತಿ ಅಪ್ಪಿಕೊಂಡು, ಇಲ್ಲ ಮಗು, ಒಮ್ಮೊಮ್ಮೆ ಸಣ್ಣವರು ಕೂಡ ದೊಡ್ಡವರಿಗೆ ಕನ್ನಡಿ ತೋರಿಸುತ್ತಾರೆ. ನೀನು ಕೂಡ ಅದನ್ನೇ ಮಾಡಿದೆ ಅಷ್ಟೇ ಅಂತ ಹೇಳಿದ. ಅದೇ ಸಮಯಕ್ಕೆ ಸರಿಯಾಗಿ ಬಾಗಿಲ ಕರೆಗಂಟೆ ಬಾರಿಸಿತು. 2 ಜನ ಒಂದು ದೊಡ್ಡದಾದ ಬಾಕ್ಸ್ ಅನ್ನ ಹೊತ್ತುಕೊಂಡು ನಿಂತಿದ್ದರು. ಸವಿತಾಳು ಬಾಗಿಲು ತೆರೆದಳು. ಇದೇನು ಮಗನೇ? ಸುಮಿತ್ರಾ ದೇವಿ ಕೇಳಿದಾಗ ನವೀನನು, ಅಮ್ಮ, ಇದರಲ್ಲಿ ಎಸಿ ಇದೆ. ನಿಮಗೆ ಈ ಶಕೆಯಲ್ಲಿ ಮಲಗಲು ಆಗುತ್ತಿಲ್ಲ ಅಂತ ನನಗೆ ಗೊತ್ತು. ಅದಕ್ಕಾಗಿ ಹೊಸದಾಗಿ ಹಾಕಿಸಿದ್ದೇನೆ ಅಂತ ಹೇಳಿದ. ಅವಳು ಮತ್ತೆ, ಅರೇ ಮಗನೇ, ನಾವು ಕೇವಲ 10 ದಿನಗಳವರೆಗೆ ಅಂತ ಹೇಳುವಷ್ಟರಲ್ಲಿ ನವೀನನು ಕೂಡಲೇ, ಇಲ್ಲ ಅಮ್ಮ, 10 ದಿನವಲ್ಲ, ಇನ್ನು ಮುಂದೆ ನೀವು ಕಾಯಂ ಆಗಿ ಇಲ್ಲೇ ಇರುತ್ತೀರಿ. ಮಗ ಇಲ್ಲಿ ಇರಬೇಕಾದರೆ ತಂದೆ ತಾಯಿ ಆದವರು ಹಳ್ಳಿಯಲ್ಲಿ ಏಕಿರಬೇಕು ಅಂತ ಕೇಳಿದ. ರಾಮಕಿಶೋರರು ಮತ್ತು ಸುಮಿತ್ರಾ ದೇವಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಒಂದು ದೀರ್ಘವಾದ ಪ್ರಯಾಣ ಮತ್ತು ದೀರ್ಘವಾದ ಮೌನ ಈಗ ತಾಯಿಯ ಮಡಿಲನ್ನು ಬಂದು ಸೇರಿತ್ತು. ಮತ್ತೆ ನವೀನನು ಮುಗುಳ್ನಗುತ್ತಾ, ರವಿನಾ, ನೀನು ಕೂಡ ಇನ್ನು ಆಷಾಢ ರಜೆಯನ್ನು ಇಲ್ಲಿಯೇ ಮುಗಿಸು. ಈಗ ಈ ಮನೆಯು ನಿನ್ನದು ಕೂಡ ಆಗಿದೆ ಅಂತ ಹೇಳಿದ. ರವಿನಾಳ ಕಣ್ಣಲ್ಲಿ ಹೊಳಪು ಮೂಡಿತ್ತು. ಯಾವ ಅಣ್ಣನನ್ನ ಕಳೆದುಕೊಂಡವಳಂತೆ ಆಗಿದ್ದಳೋ ಈಗ ಅದೇ ಅಣ್ಣ ಅವಳಿಗೆ ಮತ್ತೊಮ್ಮೆ ಸಂತೋಷವನ್ನು ತಂದಿದ್ದ. ಸ್ನೇಹಿತರೆ, ಇದೇ ಅಲ್ಲವೇ ಒಂದು ನಿಜವಾದ ಸಂಬಂಧದ ಉದ್ದೇಶ? ಸಮಯ ಬೇಕಾದಷ್ಟು ಬದಲಾಗಬಹುದು, ಆದರೆ ಯಾವಾಗ ಮನಸ್ಸು ಬದಲಾಗುತ್ತದೆಯೋ ಆವಾಗ ಮತ್ತೆ ಸಂಬಂಧ ಅರಳುತ್ತದೆ. ಸಮಯದ ಜೊತೆಗೆ ಸಂಬಂಧವು ಬದಲಾಗಿದ್ದು ನಿಮ್ಮೊಂದಿಗೂ ಕೂಡ ಎಂದಾದರೂ ಆಗಿದೆಯಾ? ಒಂದು ವೇಳೆ ಹೌದಾಗಿದ್ದರೆ ನೀವು ಯಾರನ್ನಾದರೂ ಕ್ಷಮಿಸಿದ್ದೀರಾ ಅಥವಾ ನೀವೇ ಕ್ಷಮೆ ಕೇಳಿದ್ದೀರಾ ಅನ್ನುವುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತವಾಗಿ ಬರೆಯಿರಿ. ಇಂದಿನ ಈ ಕಥೆಯು ಇನ್ನಾರದೋ ದಾರಿಯನ್ನ ಬೆಳಕು ಮಾಡಲಿ. ಈ ಕಥೆಯು ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೂ ಇದೇ ತರ ಕಥೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.